ವಿದಾಯ. ಎಷ್ಟೇ ವರ್ಷಗಳ ಕಾಲ ಕ್ರಿಕೆಟ್ ಅನ್ನೋ ರಣಭೂಮಿಯಲ್ಲಿ ದಿಗ್ಗಜನಾಗಿ ವಿಜೃಂಭಿಸಿದ್ರೂ ಒಂದಲ್ಲ ಒಂದಿನ ವಿದಾಯ ಘೋಷಿಸಲೇಬೇಕು. ಅಂಥದ್ದೇ ವಿದಾಯಕ್ಕೆ ಟೀಂ ಇಂಡಿಯಾ ಸ್ಟಾರ್ ಓಪನರ್ ಶಿಖರ್ ಧವನ್ ಸಾಕ್ಷಿಯಾಗಿದ್ರು. ಕಳೆದ ತಿಂಗಳು ಗಬ್ಬರ್ ಸಿಂಗ್ ದಿಢೀರನೆ ನಿವೃತ್ತಿ ಘೋಷಿಸಿ 12 ವರ್ಷಗಳ ಕ್ರಿಕೆಟ್ ಬದುಕಿಗೆ ಅಂತ್ಯ ಹಾಡಿದ್ರು. ಮನೋಜ್ಞ ಆಟದಿಂದ ಯುವ ಕ್ರಿಕೆಟರ್ಸ್ಗೆ ಸ್ಫೂರ್ತಿಯಾಗಿದ್ದ ಧವನ್ ದಿಢೀರ್ ಗುಡ್ ಬೈ ಹೇಳಿದ್ದು ಯಾಕೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಇದೀಗ ತಾನ್ ಯಾಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದೆ ಅನ್ನೋದನ್ನ ಧವನ್ ಬಹಿರಂಗಗೊಳಿಸಿದ್ದಾರೆ. ಧವನ್ಗೆ 2 ವರ್ಷದಿಂದ ಟೀಂ ಇಂಡಿಯಾದಲ್ಲಿ ಸ್ಥಾನ ಇರಲಿಲ್ಲ. ಆಡೋ ಛಲ, ಫಿಟ್ನೆಸ್ ಇದ್ರೂ ಬಿಸಿಸಿಐ ಆಯ್ಕೆ ಸಮಿತಿ ಕಡೆಗಣಿಸಿತ್ತು. ಮತ್ತೊಂದು ಕಡೆ ವೈಯಕ್ತಿಕ ಜೀವನದಲ್ಲಿ ಕಹಿ ಘಟನೆಗಳು ಘಟಿಸಿದ್ವು. ಪತ್ನಿ ಆಯಿಷಾ ಮುಖರ್ಜಿ ಅವರಿಗೆ ವಿಚ್ಛೇದನ ನೀಡಿದ್ರು. ಮಗ ಝೋರಾವೇರ್ ಕೂಡ ತಂದೆ ಧವನ್ರಿಂದ ದೂರವಾದ್ರು. ಇದರಿಂದ ಶಿಖರ್ ಮಾನಸಿಕವಾಗಿ ನೊಂದ್ರು. ಇಂಥ ಟೈಮಲ್ಲಿ ಧವನ್ಗೆ ಟೀಂ ಇಂಡಿಯಾಗೆ ಮರಳೋಕೆ ಇದ್ದ ಒಂದೇ ದಾರಿ ಅಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದು. ಆದ್ರೆ ಡೆಲ್ಲಿ ಬಾಯ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋ ಮನಸ್ಸು ಮಾಡಲಿಲ್ಲ. ಯಾಕಂದ್ರೆ ಸ್ಫೂರ್ತಿ ತುಂಬೋರೆ ಇರಲಿಲ್ಲ. ಹೀಗಾಗಿ ತಾನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದೆ ಅಂತ ಶಿಖರ್ ಧವನ್ ಹೇಳಿದ್ದಾರೆ.